ಶ್ರೀ ಜಗದ್ಗುರು ಫಕೀರೇಶ್ವರ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ ಪೂರ್ವಜರಿಂದ ಮಾಡಿಕೊಂಡು ಬಂದಂಥ ಪರಂಪರೆ ಹಾಗೂ ಈಗಲೂ ಕೂಡ ನಡೆಯುತ್ತಿದೆ ರೀ. ಈ ಜಾತ್ರೆಯ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ನೋಡ್ಬೋದು ಬಹಳಷ್ಟು ಕಡೆ ಜಾತ್ರೆಯನ್ನು ಮಾಡ್ತಾರೆ. ಆ ಜಾತ್ರೆ ಒಳಗೆ ಹೆಂಗಿರ್ತದಪ್ಪ ಅಂತಂದ್ರೆ ಹಿಂದೂಗಳು ಮಾಡುವಂಥ ಜಾತ್ರೆ ಮಾತ್ರ ಇರ್ತದೆ. ಆದ್ರೆ ಈ ಶ್ರೀ ಜಗದ್ಗುರು ಫಕೀರೇಶ್ವರ ಜಾತ್ರೆಯನ್ನು ಹಿಂದೂ ಮುಸಲ್ಮಾನರು ಕೂಡಿ ಮಾಡ್ತಾರೆ ರೀ. ಯಾವ ಕಾರಣಕ್ಕೆ ಮಾಡ್ತಾರೆ, ಎದಕ್ಕೆ ಮಾಡ್ತಾರೆ ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ತಿಳಿತಾ ಹೋಗೋಣಂತ. ಆದರೆ ದಯವಿಟ್ಟು ಇನ್ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಬನ್ನಿ. ಹಿಂದೂ ಮುಸಲ್ಮಾನರು ಯಾಕೆ ಈ ಜಾತ್ರೆಯನ್ನು ಮಾಡ್ತಾರಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಫಕೀರೇಶ್ವರ ಅಂತ ಹೇಳ್ತಾರೆ. ಈ ಫಕೀರೇಶ್ವರ ಅನ್ನೋ ಹೆಸರಲ್ಲೇ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ರೀ. ಇನ್ನು ಈ ಫಕೀರೇಶ್ವರರ ಪವಾಡದ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ. ಈ ಪವಾಡ ಅಷ್ಟು ದೊಡ್ಡದ. ಈ ಪವಾಡದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇನ್ನು ಈ ಪವಾಡದ ಬಗ್ಗೆ ಒಂದು ವಾಕ್ಯದೊಳಗೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಈ ಅಜ್ಜಾರ ಪಲ್ಲಕ್ಕಿ ಏನು ಹೋಗ್ತದಲ್ಲ, ಈ ಪಲ್ಲಕ್ಕಿ ಮೊದಲು ಹೋಗ್ಬೇಕಪ್ಪ ಅಂತಂದ್ರೆ ನಗಾರಿ ಬಾರಿಸ್ತಾರೆ. ಈ ನಗಾರಿ ಬಾರಿಸ್ಲಿಲ್ಲಪ್ಪ ಅಂತಂದ್ರೆ ಆ ಪಲ್ಲಕ್ಕಿನ ಮುಂದೆ ಹೋಗೋದಿಲ್ಲ ರೀ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ 2 ಜನ ಹಿಂದೂಗಳು ಇನ್ನು 2 ಜನ ಮುಸಲ್ಮಾನರುಗಳು ಈ ಪಲ್ಲಕ್ಕಿಗೆ ಹೆಗಲನ್ನು ಕೊಡ್ತಾರೆ ರೀ. ಈ ಪಲ್ಲಕ್ಕಿ ಮುಂದೆ ಹೋಗ್ಬೇಕಪ್ಪ ಅಂದ್ರೆ ಮೊದಲಿಗೆ ನಗಾರಿಯನ್ನು ಬಾರಿಸ್ಬೇಕಾಕತಿ. ಈ ನಗಾರಿ ಸದ್ದು ಕೇಳಿಲ್ಲಪ್ಪ ಅಂತಂದ್ರೆ ಆ ಪಲ್ಲಕ್ಕಿನ ಮುಂದೆ ಹೋಗೋದಿಲ್ಲ ರೀ. ಇನ್ನು ಈ ಫಕೀರೇಶ್ವರರು ಜಗತ್ತಿಗೆ ಒಂದು ವ್ಯಾಕ್ಯವನ್ನು ಸಾರಿದ್ದಾರೆ ರೀ. ಆ ವ್ಯಾಕ್ಯ ಏನಪ್ಪ ಅಂತಂದ್ರೆ ದ್ವೇಷ ಬಿಡು ಪ್ರೀತಿ ಮಾಡು ಅಂತ. ಈ ದ್ವೇಷ ಬಿಡು ಪ್ರೀತಿ ಮಾಡು ಅಂತ ಅಂದ್ರೆ ದ್ವೇಷ ಅಂದ್ರೆ ಅಹಂಕಾರ, ಪ್ರೀತಿ ಅಂದ್ರೆ ಎಲ್ಲರೂ. ಈ ದ್ವೇಷ ಅನ್ನೋದನ್ನು ಬಿಡು, ಪ್ರೀತಿಯನ್ನು ಅಂದರೆ ಎಲ್ಲರೂ ನಮ್ಮವ್ರಂತ ಎಲ್ಲರೂ ಭಾವಿಸು ಅಂತ ಹೇಳ್ತಾರೆ. ಇನ್ನು ಈ ಜಾತ್ರೆಯನ್ನು ಹಿಂದೂ ಮುಸಲ್ಮಾನರು ಕೂಡಿ ವಿಜೃಂಭಣೆಯಿಂದ ಆಚರಿಸ್ತಾರೆ ರೀ. ಇದು ನನಗೆ ಸಿಕ್ಕಂಥ ಮಾಹಿತಿ. ಇನ್ನು ನಾವು ಜಾತ್ರೆಯನ್ನು ನೋಡ್ತಾ ಹೋಗೋಣಂತ ಬರ್ರಿ ಎಲ್ಲರೂ. ಅದು ನೋಡಲೆ ಸೌಸಿ ಜಾತ್ರೆ ನೋಡಬೇಕು ಒಂದು ಸರತಿ. ತುಂಬವತ್ತ ಹುಡುಗ್ಯಾರ ಒಳಗ ಬಂದಾಳು ನನ್ನ ಹುಡುಗಿ. ನಿಮ್ಮಪ್ಪಗ ಅಂತಿನಿ ಮವರ ನಿನ ನನ್ನ ಬಂಗಾರ. ನಿಮ್ಮಪ್ಪಗ ಅಂತಿನಿ ಮವರ ನಿನ ನನ್ನ ಬಂಗಾರ. ಬಂದು ನೋಡಲೆ ಸೌಸಿ ಜಾತ್ರೆ ನೋಡಬೇಕು ಒಂದು ಸರತಿ. ಕುಂಭವತ್ತ ಹುಡುಗ್ಯಾರ ಒಳಗ ಬಂದಾಳು ನನ್ನ ಹುಡುಗಿ.
ಎಲ್ಲಿ ನೋಡ್ತೀರಿ ನೀವು ಅಲ್ಲಿ ಎಲ್ಲ ಕಡೆನೂ ಜನ ಜಾತ್ರೆ ಐತ್ರಿ, ನಿಂದ್ರಾಕು ಜಾಗ ಎಲ್ಲ ಆ ಲೆವೆಲ್ ಐತಿ, ಮಂದಿ ಕುಡಿತು ಸುತ್ತು 10 ಹಳ್ಳಿ ಜನನೂ ಎಲ್ಲರೂ ಬಂದಿದ್ರು. ಭಾಳ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡಿದ್ರು ರೀ, ಭಾಳ ಅದ್ದೂರಿಯಾಗಿ ನಡೀತು. ಒಂದ ಮಾತೊಳಗೆ ಹೇಳ್ಬೇಕಂದ್ರೆ ಈ ಜಾತ್ರೆ ನೋಡ್ಬೇಕಂದ್ರೆ 2 ಕಣ್ಣು ಸಾಲುದಿಲ್ಲ ರೀ ಅಪ್ಪ, ಅಷ್ಟು ಜನ ಕುಡಿದ್ರು ನೋಡ್ರಿ. ಜಾತ್ರೆ ಮಾತ್ರ ಅದ್ದೂರಿಯಾಗಿ ಮಾಡಿದಾರೆ. ಇವರು ಈಗಿನ 13ನೇ ಪೀಠಾಧ್ಯಕ್ಷರು. ನಾನು ನಿಮಗೆ ಆವಾಗಲೇ ಹೇಳಿದೆ, ಈ ಪಲ್ಲಕ್ಕಿನ 2 ಜನ ಹಿಂದೂಗಳು ಇನ್ನು 2 ಜನ ಮುಸಲ್ಮಾನರು ಅಂತ. ಇಲ್ಲಿ ನೋಡ್ರಿ, 2 ಜನ ಹಿಂದೂಗಳು ಮತ್ತು 2 ಜನ ಮುಸಲ್ಮಾನರುಗಳು ಈ ಪಲ್ಲಕ್ಕಿಗೆ ಹೆಗಲನ್ನು ಕೊಡ್ತಾರೆ. ಇನ್ನು ಈ ಪ್ರತಿ ವರ್ಷವೂ ಜಾತ್ರೆಗೆ ನಮ್ಮ ಸಂಶಿ ಗ್ರಾಮದ ಸಂಶಿ ಅಭಿಮಾನ್ಯು ಹೋರಿ ಮತ್ತು ಬೇರೆ ಜಿಲ್ಲೆಯ ಹೋರಿಗಳು ಬಂದಿರ್ತಾವೆ. ಭಾಳ ಅದ್ಭುತವಾಗಿ ಈ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ತಾರೆ ರೀ. ಈ ಜಾತ್ರೆಯನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ನೆಕ್ಸ್ಟ್ ಸಲ ಆದರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಎಲ್ಲರೂ ಬರ್ರಿ, ಇನ್ನೂ ಜೋರಾಗಿ ಈ ಜಾತ್ರೆನ ಮಾಡೋಣಂತ. ನಾವು ನಮ್ಮೂರ್ ಜಾತ್ರೆ ಬಂದೇವು. ಭಾಳ ಬ್ಯಾಂಕ್ ಐತಪ್ಪ. ನೋಡಿದ್ರಲ್ಲ ಸ್ನೇಹಿತರೆ, ಈ ಜಾತ್ರೆ ವಿಶೇಷತೆ ಏನೈತಪ್ಪ ಅನ್ನೋದನ್ನು ದಯವಿಟ್ಟು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನನ್ನು ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮುಂದೆ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಟ್ಟು ನಿಮ್ಮ ಮನಸ್ಸಿಗೆನ ಕಾಮೆಂಟ್ ಮುಖಾಂತರ ತಿಳಿಸ್ಬಿಟ್ಟು ಈ ವಿಡಿಯೋನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬಡ ಕಲಾವಿದರಿಗೆ ಬೆಳೆಸಿ. ಬಂದು ನೋಡಲೆ ಸೌಸಿ ಜಾತ್ರೆ, ನೋಡಬೇಕು ಒಂದು